ದುಡ್ಡಿದೆ ಅಂತ ನಾವ್ ಯಾರೋ ಹೇಳಿದ್ರು ನಮ್ಗೆ ದುಡ್ಡು ಫಾರಿನ್ ಎಲ್ಲ ನೋಡ್ಕೊಂಡ್ ಬಂದಿಲ್ಲ ಹಂಗಂತ ಇವತ್ತು ದುಡ್ಡು ಬಂದು ಅಂತ ಫಾರಿನ್ಗೆ ಹೋಗ್ಬೇಕು ಇಷ್ಟ ಇದ್ರೆ ಹೋಗ್ಬೋದು. ನನ್ಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಎಳಿತಾರೆ ನನ್ಗೆ, ಏನ್ ಪುಷ್ಪ ಸುಮ್ನೆ ಇಲ್ಲಿ ತೋಡ್ತಲ್ಲೇನೋ ಹಳ್ಳಿಯವ್ರ ತರ. ನಾನು ಹೆಂಗಿರ್ತೀನಿ, ನಾನು ಹಳ್ಳಿಲಿ ನಾನು ಈಗ ಹಿಂಗಿದ್ದೀನಲ್ವಾ, ನೀವು ಅಲ್ಲಿ ಬನ್ನಿ, ನನ್ ಗುರ್ತಿಡಿಯಕ್ಕೆ ಆಗಲ್ಲ. ನಾನೊಂದ್ ಹಳ್ಳಿ ಹೆಂಗಸ್ರ ತರ ಒಂದ್ ನೈಟಿ ಹಾಕಿ ಗಿಡದ ಕೆಲಸ ಮಾಡ್ತಾ ಇರ್ತೀನಿ. ಈಗ್ಲೂ ಪ್ರೆಸೆಂಟ್ ಇವತ್ತಿಗೂ ನಿಮ್ಗೆ ನಾನು ಫೋಟೋ ಕಳಿಸ್ತೀನಿ ಬೇಕಾದ್ರೆ, ನಂಬಿಕೆ ಇಲ್ಲ. ಆ ತರ ನಮ್ ಮೆಂಟಾಲಿಟಿ. ಅವ್ನು ನಮ್ಮನ್ನ ಏನ್ ಮಾಡಕ್ ಸಾಧ್ಯ? ಪಾಪ ಇರ್ಲಿ ಆರಾಮಾಗಿ ಅಂತ ಬಿಟ್ಟಿದ್ದಾನೆ. ಅದಕ್ಕೆ ಜನ ಏನೋ ಯಶೋರಮ್ಮನೂ ಯಶು ಮಾತಾಡ್ತಿಲ್ಲ. ಅವ್ರು ಏನ್ರಿ ಕಿಸ್ತವ್ರೆ ಮಾತಾಡೋರು? ನಾನ್ ಹೇಳೋದು, ನಾವು ಕಿಸ್ತಿದೀವಿ, ಏನಂತೀರ, ದಬಾಕಿದೀವಿ ನಾವ್ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರು ದಬಾಕಕ್ ಕೇಳ್ರಿ ಮಾತಾಡಿರೋರು. ನನಗ್ ಸಿಟ್ಟು ಬರುತ್ತೆ. ನಮ್ ಸೊಸೆ ಬಗ್ಗೆ ಮಾತಾಡ್ತಾರೆ, ನಮಗೆ ಯಾರ ಬಗ್ಗೆ ಮಾತಾಡಿದ್ರು ಬೇಜಾರಿಲ್ಲ. ನನ್ ಸೊಸೆ ಬಗ್ಗೆ ಯಾರು ಮಾತಾಡಬಾರ್ದು. ನಾನು ಯಶುಗೂ ಬೈತೀನಿ, ನನ್ ಸೊಸೆ ಬಗ್ಗೆ ಯಾರು ಬೈಬಾರ್ದು. ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊ ಅಂತಾನೆ ನಾವ್ ಯಾವಾಗ್ಲೂ ಗೈಡ್ ಮಾಡಿದೀವಿ. ಸುಮ್ನೆ ಹಂಗ್ ಬೆಳಿತಾನೇನ್ರಿ? ಆಮೇಲೆ ಅಷ್ಟ್ ಚೆನ್ನಾಗಿ ಹೆಂಡತಿ ನೋಡ್ಕೊತಾನೆ ಅಂತ ಎಲ್ಲ ಅಂತಿರಲ್ಲ. ನಾವ್ ಮನೆಯಿಂದ ಕಲ್ಚರ್ ಕೊಟ್ಟಿದೀವಿ, ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಹೆಂಡತಿ ಜೊತೆ ಹೆಂಗಿರ್ಬೇಕು, ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಅಪ್ಪ ಅವೆಲ್ಲ ಕೊಟ್ಟಿದೀವಿ. ಅದಕ್ಕೆ ನಮ್ ಸೊಸೆ ಅದೆಲ್ಲ ಬರೀತಾರೆ. ನನ್ಗೆ ನಮ್ ಎಷ್ಟು ಬರ್ದ್ರೆ ನಂಗೆ ಏನ್ ಬೇಜಾರಾಗಲ್ಲ. ನಮ್ ಸೊಸೆನು ನಾನು ಮಾತಾಡ್ತಿಲ್ಲ ಅಂತ ಹೇಳಿ ಇವ್ರು ನೋಡಿದ್ರ ಬಂದು, ಅದಕ್ಕೆ ನಂಗೆ ಕೋಪ ಬಂದಿರೋದು.